ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇವತ್ತು ಮಳೆ ಬರ್ತಿದೆ, ಸೊ ಮಳೆಯಲ್ಲಿ ಆಯಿಲ್ ಕಂಟೆಂಟ್ ಇಲ್ಲದೆ ಇರೋ ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಅಂದ್ಕೊಂಡೆ. ಇಲ್ಲಿ ನಾನು ಕಾರ್ನ್ ಮಸಾಲ ಮಾಡ್ತಾ ಇದ್ದೀನಿ, ಸ್ವೀಟ್ ಕಾರ್ನ್ ಮಸಾಲ. ಇದರಲ್ಲಿ 2 ವೆರೈಟೀಸ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಸ್ವೀಟ್ ಕಾರ್ನ ತೊಗೊಂಡು ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿದ ನಂತರ ನಾನು 2 ಕಾರ್ನ್ನ 2/4 ಪೀಸಸ್ ಆಗಿ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಬೇಯಕ್ಕಿಡೋವಾಗ ಕುಕ್ಕರಲ್ಲಿ ಹಿಡಿಯಲ್ಲ, ಅದು ಆದ ಕಾರಣ ನಾನು ಪೀಸಸ್ ಮಾಡಿದ್ದೀನಿ. ಈ ಪೀಸಸ್ನ ಒಂದು ಕುಕ್ಕರಲ್ಲಿ ಜೋಳ ಮುಳುಗೋಷ್ಟು ನೀರು ಹಾಕಿ 3 to 4 ಟೇಬಲ್ ಸ್ಪೂನ್ ಕಲ್ಲುಪ್ಪು ಆ್ಯಡ್ ಮಾಡಿ 7ರಿಂದ 8 ವಿಸಿಲ್ ಕೂಗೋವರೆಗೂ ಕುಕ್ಕರ್ನ ಕೂಗಿಸ್ಕೊಳ್ಳಿ. ಕುಕ್ಕರ್ ವೆಯ್ಟ್ ಆರಕ್ಕೆ ಬಿಟ್ಟು ಕೂಲ್ ಆದ ನಂತರ ಓಪನ್ ಮಾಡಿದಾಗ ನಿಮಗೆ ಜೋಳ ನೀಟಾಗಿ ಬೆಂದಿರುತ್ತೆ ಈ ಥರ, ಹಾಗೆ ಉಪ್ಪು ಕೂಡ ಹಿಡಿದಿರುತ್ತೆ. ಇದರಲ್ಲಿ ಫಸ್ಟ್ ವೆರೈಟಿ ಹೇಗೆ ಮಸಾಲ ಹಾಕೋದು ನೋಡೋಣ. ನೋಡಿ, 1 ಪೀಸ್ ಆಫ್ ಕಾರ್ನ್ ತೊಗೊಂಡು ನೀರನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಈಚೆ ತೆಕ್ಕೊಳ್ಳಿ. ಕಾರ್ನ್ನ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಚಾಕು ತೊಗೊಂಡು ಈ ಥರ ನೀಟಾಗಿ ಕಟ್ ಆಗುತ್ತೆ ನೋಡಿ. ಕಟ್ ಆದಮೇಲೆ ಎಲ್ಲನೂ ಕಟ್ ಮಾಡಿದ್ಮೇಲೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಹಾಗೆ ಇದು ಬಿಸಿ ಇರೋ ಕಾರಣ ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ಬೆಣ್ಣೆ ಹಿಡಿಯುತ್ತೆ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು. 1/4 ಟೇಬಲ್ ಸ್ಪೂನಷ್ಟು ನಿಂಬೆ ರಸ. ಉಪ್ಪು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಈಗಾಗಲೇ ಜೋಳ ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ನಾವು, ಸೊ ಉಪ್ಪಿನ ಅವಶ್ಯಕತೆ ಇರಲ್ಲ ಇದಕ್ಕೆ. ನೋಡಿ, ಇದು ಮಕ್ಕಳು ಇಷ್ಟಪಡುವಂತಹ ಸ್ವೀಟ್ ಕಾರ್ನ್ ಮಸಾಲ ವಿತ್ ಲೈಟ್ ಸ್ಪೈಸಸ್. ತುಂಬ ಕಮ್ಮಿ ಖಾರದಲ್ಲಿ ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ಬಹಳ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಇರೋವಂಥ ಸ್ನ್ಯಾಕ್ಸ್. ಹಾಗೆ ದೊಡ್ಡವರು ನಾವು ಚಳಿಲಿ ಒಂಚೂರು ಉಪ್ಪು ಖಾರ ತಿನ್ನಬೇಕು ಅನ್ಸುತ್ತಲ್ವಾ, ಸೊ ಈಗ ಸೆಕೆಂಡ್ ವೆರೈಟಿ ಆಫ್ ಮಸಾಲ ನೋಡೋಣ. ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪಿಗೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿನ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಕಟ್ ಮಾಡಿ ಸೀಡ್ಸ್ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ 1 ಕಾರ್ನ್ ಪೀಸ್ ಬೆಂದಿರೋದನ್ನ ತೊಗೊಂಡು ನೀರನ್ನ ಸ್ಕ್ವೀಸ್ ಮಾಡಿ ತೆಕ್ಕೊಳ್ಳಿ. ನಂತರ ನೀವು ಉಪ್ಪು ಅಚ್ಕಾರದ ಪುಡಿ ಮಿಕ್ಸ್ ಮಾಡಿಟ್ಟಿರೋದನ್ನ ನಿಂಬೆಹಣ್ಣಲ್ಲಿ ಅದ್ದಿ ಆ ರಸ ಕೂಡ ಪ್ರೆಸ್ ಮಾಡಿ ನಿಂಬೆಹಣ್ಣನ್ನ ಇದು ಜೋಳ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾವು ಎಲ್ಲರೂ 90s 80s ಕಿಡ್ಸ್ ಎಲ್ಲ ಇದನ್ನು ತುಂಬ ಎಂಜಾಯ್ ಮಾಡ್ತಿದ್ವಿ ನಮ್ಮ ಚೈಲ್ಡ್ಹುಡ್ಡಲ್ಲಿ. ಸೊ ಇದು ಕೂಡ ಬಹಳ ಚೆನ್ನಾಗಿರುತ್ತೆ ಈ ಚಳಿ ವೆದರಲ್ಲಿ ತಿನ್ನೋಕ್ಕೆ. ಫ್ರೆಂಡ್ಸ್, ನೀವು ಕೂಡ ಈ 2 ವೆರೈಟಿ ಆಫ್ ಕಾರ್ನ್ ಮಸಾಲಾನ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿ, ಹೆಲ್ದಿ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮ್ಗಿಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್.